ಕಾಂಗ್ರೆಸ್ ಸಪೋರ್ಟ್ ಇದೆಯಾ ಅಂತ ಈ ಕಾಕ್ರೋಚ್ ಪಾರ್ಟಿಗೆ? ಅಲ್ಲ ಆಲ್ರೆಡಿ ಬೆಂಬಲ ನೀಡ್ತಾ ಇದ್ದೀರಾ ಸರ್ ನಿಮ್ಮ ನಾಯಕರು? ಇದು ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ರೆಗ್ಯುಲರ್ ಪಾರ್ಟಿಯನ್ನು ಆರಂಭ ಮಾಡಿಲ್ವಲ್ಲ ಅವರು, ರಿಜಿಸ್ಟ್ರೇಷನ್ ಮಾಡಲಿ, ನಾವು ವೆಲ್ಕಮ್ ಮಾಡೋಣ. ಏನಾದರೂ ಒಂದು ನೋಡಿ, ಬಿ ಜೆ ಪಿಯನ್ನು ತೆಗೆದು ಹೊರಗಡೆ ಬಿಸಾಕುವಂಥದ್ದಕ್ಕೆ ಯಾರು ಬಂದರೂ ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡಬೇಕು. ನಾವು ಅವ್ರ ಜೊತೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಜೊತೆ ಅವ್ರು ಕೈ ಜೋಡಿಸುವಂಥ ಕೆಲಸವನ್ನು ಮಾಡಲಿ, ಮಾಡುವಂಥದ್ದಕ್ಕೆ ನಾವು ರೆಡಿ ಇದ್ದೀವಿ. ಒಳ್ಳೇದಾಗಲಿ, ದೇಶಕ್ಕೆ ಒಳ್ಳೇದಾಗಬೇಕು. ದೇಶವನ್ನು ಅಂಧಭಕ್ತರ ಮೂಲಕ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇಂಥವ್ರಿಗೆ ಏನು ಮಾಡ್ತಾ ಇದ್ದಾರೆ, ಅದು ಹೋಗಬೇಕು. ಇಲ್ಲ ದೇಶವು ಇರಲ್ಲ. ದೇಶ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ 20-25 ವರ್ಷ ಹಿಂದಕ್ಕೆ ಹೊರಟೋಗಿದೆ ದೇಶ. ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ, ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಆದಮೇಲೆ ದೇಶವನ್ನು 20 ವರ್ಷ ಹಿಂದಕ್ಕೆ ಕರ್ಕೊಂಡೋಗಿದ್ದಾರೆ. $1ಗೆ $100 ರೀಚ್ ಆಗ್ತಾ ಇದೆಯಲ್ಲ ಸ್ವಾಮಿ. $120 ಪೆಟ್ರೋಲ್ ಡೀಸೆಲ್ ಆಗ್ತಾ ಇದೆ. ಒಂದು ಕಾಲು ಸಾವಿರ ಗ್ಯಾಸ್ ಸಿಲಿಂಡರ್ ಆಗ್ತಾ ಇದೆ. $4,000 ಆಲ್ಮೋಸ್ಟ್ $3,155 ಒಂದು ಗ್ಯಾಸ್ ಕಮರ್ಷಿಯಲ್ ಸಿಲಿಂಡರು. ಬಗ್ಗೆನೇ ಬರೋಣ. 60-70 ರೂಪಾಯಿ ಹಿಂದೆ UPA ಸರ್ಕಾರ ಇದ್ದಾಗ 60-70 ರೂಪಾಯಿ ರೀಚ್ ಆದಾಗಲೇ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ, ಜನಕ್ಕೆ ರೀಚ್ ಆಗೋ ಕೆಲಸ ಮಾಡಿದ್ರು. ಕಾಂಗ್ರೆಸ್ ಕಡೆಯಿಂದ ಅದು ಆಗ್ತಾ ಇಲ್ವಾ ಅಂತ? ಯಾಕಂದ್ರೆ ಶತಕದ ಗಡಿ ಹತ್ತತ್ರ ಬರ್ತಾ ಇದೆ ಸರ್. ಈಗ ಕಾಂಗ್ರೆಸ್ ಕಡೆಯಿಂದ ನಿರಂತರವಾಗಿ ಬಿ ಜೆ ಪಿಯವರ ಅನಾಚಾರಗಳನ್ನು ನಾವು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಬಟ್ ರಿಯಾಕ್ಷನ್ಸ್ ಬರ್ತಾ ಇಲ್ಲ. ಮನಸ್ಸು ಒಳಗಡೆ ಇಟ್ಕೊಂಡು ನೊಂದ್ಕೊಳ್ಳುವಂಥ ಕೆಲಸವನ್ನು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಫ್ರೀಡಮ್ ಆಫ್ ಸ್ಪೀಚೇ ಕಸ್ಕೊಂಬಿಟ್ಟವ್ರೆ. ನೀವು ಬಿ ಜೆ ಪಿ ವಿರುದ್ಧ, ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವ್ರು ಇಮ್ಮಿಡಿಯೇಟಾಗಿ ED, IT ಮತ್ತು NIA, CBI ಮೂಲಕ ಅವ್ರನ್ನ ಎದುರಿಸುವಂಥ ಕೆಲಸವನ್ನು, ಬೆದರಿಸುವಂಥ ಕೆಲಸವನ್ನು, ಅವ್ರು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ. ಪತ್ರಕರ್ತರು ಸ್ವಾಭಿಮಾನದಿಂದ ಪತ್ರಕರ್ತರು ಅವ್ರು ನಿಜವಾದ ಪತ್ರಕರ್ತರಾಗಿ ಅವರು ಏನಾದರೂ ನಿಜಾಂಶವನ್ನು, ಸತ್ಯಾಂಶವನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ರೆ UAPA ಅಡಿನಲ್ಲಿ ಅವ್ರನ್ನ ಕೇಸ್ ಬುಕ್ ಮಾಡಿ ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡ್ತಾವ್ರಲ್ಲ. ಫೈನಲ್ ಪ್ರಶ್ನೆ ಸರ್, SIR ಬಗ್ಗೆ ತಾವು ಕೂಡ ಮಾತಾಡಿದ್ರಿ. SIR ಏನಾದರೂ ಕರ್ನಾಟಕದಲ್ಲಿ ಏನು ಆಗಬೇಕು ಅಂತ ಆಲ್ರೆಡಿ ಜಾರಿ ಆಗಿದೆ. ಸೊ SIR ಬಂತು ಅಂತಂದರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಅಂತ ಈಗಾಗಲೇ ವಿಶ್ಲೇಷಣೆ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್? ನಾವು ನಮ್ಮ ಮನೋಹರವರು ಎಲ್ಲರೂ ಸೇರಿ ಸಾಕಷ್ಟು ಇದರ ಬಗ್ಗೆ ಅಧ್ಯಯನ ಮಾಡಿ ಮುಖ್ಯಮಂತ್ರಿಗಳಲ್ಲಿ ನಾವು ನೇರವಾಗಿ, ನಾನು ಮೈಸೂರಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀನಿ SIR ವಿಚಾರದಲ್ಲಿ. SIR ಅನ್ನುವಂಥದ್ದು ದೊಡ್ಡ ಮಟ್ಟದ ಕುತಂತ್ರದ ಒಂದು ವ್ಯವಸ್ಥೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ BJPಯವರು ಇಂಡೈರೆಕ್ಟಾಗಿ ಅಧಿಕಾರ ಹಿಡಿಯುವಂಥದ್ರಲ್ಲಿ 5 ರಾಜ್ಯಗಳಲ್ಲಿ ಸಕ್ಸಸ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ರೀಸೆಂಟ್ ಎಲೆಕ್ಷನ್ನು ವೆಸ್ಟ್ ಬೆಂಗಾಲಲ್ಲಿ. SIR ಅನ್ನುವಂಥದ್ದು ಶುರುವಾಗೋದು 20ನೇ ತಾರೀಕು ಜೂನಿಂದ. ಈಗ ಆಲ್ರೆಡಿ 3 ತಿಂಗಳಿಂದ ಮ್ಯಾಪಿಂಗ್ ಅಂತ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಮ್ಯಾಪಿಂಗ್ ಇದು ಪಾರ್ಟ್ ಆಫ್ SIR. ಇದು ಫಸ್ಟ್ ಪಾರ್ಟ್, ಪ್ರೈಮರಿ ಸ್ಟೇಜು. ನಿಮ್ಮ ಹೆಸರು 2002ನೇ ಇಸ್ವಿನಲ್ಲಿ ಎಲ್ಲಿ ಮತದಾನ ಮಾಡಿದ್ದೀರಿ ಆ ಹೆಸರ ಲಿಸ್ಟನ್ನು ತೆಗೆದು, ಪಟ್ಟಿಯನ್ನು ತೆಗೆದು 2025ರಲ್ಲಿ ನಿಮ್ಮ ಹೆಸರು ಎಲ್ಲಿದೆ ಅವೆರಡು ಮ್ಯಾಚ್ ಆಗಬೇಕು. ಅದನ್ನು ದಟ್ ಈಸ್ ಕಾಲ್ಡ್ ಮ್ಯಾಪಿಂಗ್. ನಾನು ಉದಾಹರಣೆಗೆ ನನ್ನ ಮ್ಯಾಪಿಂಗ್ ವಿಚಾರದಲ್ಲಿ ನಾನು ಹೇಳ್ತೀನಿ. ಉದಾಹರಣೆಗೆ ನನ್ನ ಹೆಸರು ಯಾವುದೋ ಒಂದು ಪಕ್ಕದ ಈ ಇರುವಂಥ ಅಡ್ರೆಸ್ಸಲ್ಲಿಲ್ಲ, ಪಕ್ಕದ ಸ್ಟ್ರೀಟಲ್ಲಿ ಇತ್ತು, ಫಸ್ಟ್ ಮೇನಲ್ಲಿ ಇತ್ತು. ಈಗ ನಾನು 3rd ಮೇನಲ್ಲಿ ಇದ್ದೀನಿ. ಅಲ್ಲಿನ ಲಿಸ್ಟನ್ನು ತೆಗೆದು ಹೊರಗಡೆ ಅವರು ನನ್ನ ಹೆಸರನ್ನ ಹುಡುಕಿದಾಗ ನನ್ನ ಹೆಸರು M ಲಕ್ಷ್ಮಣ್ ಅಂತ ಇದೆ. ಈಗ 2025ರಲ್ಲಿ ನನ್ನ ಹೆಸರು M ಲಕ್ಷ್ಮಣ ಅಂತ ಇದೆ. NAN ಅಷ್ಟೇ. ಮ್ಯಾಚ್ ಮಾಡಲಿಲ್ಲ ಅವರು. ಫೈನಲ್ಲಾಗಿ ನಾನು ಯಾಕೆ ಮಾಡಲ್ಲ ಸ್ವಲ್ಪ ಗಲಾಟೆ ಮಾಡಿದ್ಮೇಲೆ ಆಮೇಲೆ ನಂದು ಮ್ಯಾಚ್ ಮಾಡಿದ್ರು. ನಂದು ಮ್ಯಾಚ್ ಆಗಲಿಲ್ಲ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಮ್ಯಾಪಿಂಗ್. ಮ್ಯಾಪಿಂಗ್ ಅಂತ ಅವ್ರು ಕರೆಯೋದು. ನಂದು ಮ್ಯಾಪಿಂಗ್ ಆಗಲಿಲ್ಲ ಅಂದರೆ ನಾನು ಪ್ರೂವ್ ಮಾಡಬೇಕು. ಏನು ಪ್ರೂವ್ ಮಾಡುವಂಥದ್ದಕ್ಕೆ ಏನು ಡಾಕ್ಯುಮೆಂಟ್ಸ್ ಕೇಳ್ತಾನೆ ಅವನು? ನಮ್ಮ ಅಪ್ಪ ಇದನ್ನೆಲ್ಲ ಓಟ್ ಹಾಕಿದ್ರಲ್ಲ, ನಮ್ಮ ಅಪ್ಪ ಎಲ್ಲಿ ಓಟ್ ಹಾಕಿದ್ರು? ನಮ್ಮ ಅಪ್ಪ ಸತ್ತೋಗಿ 40 ವರ್ಷ ಆಯಿತು. ಅವ್ರು ಎಲ್ಲಿ ಓಟ್ ಹಾಕಿದ್ರು ಅದ್ರ ದಾಖಲೆಯನ್ನು ಕೊಡಬೇಕು. ನಮ್ಮ ಅಪ್ಪ ಓಟ್ ಹಾಕುವಾಗ ಏನು ವೋಟರ್ಸ್ ID ತಗೊಂಡೋಗಿದ್ರು ಅದ್ರ ದಾಖಲೆಯನ್ನು ಕೊಟ್ಬಿಟ್ಟು ನಾನು ಪ್ರೂವ್ ಮಾಡಬೇಕು. ನಮ್ಮ ಅಪ್ಪ ಇಲ್ಲಿ ಓಟ್ ಹಾಕಿದ್ರು, ನಾನು ಈ ದೇಶದೋನೇ ಅನ್ನೋಂಥ ರೀತಿಯಲ್ಲಿ ಪ್ರೂವ್ ಮಾಡಿದ್ರೆ ಮಾತ್ರ ನನ್ನ ಮತ್ತೆ ಮ್ಯಾಚಿಂಗ್ ಆಗುತ್ತೆ. ಈಗ ಹಾಲಿ ಮ್ಯಾಪಿಂಗ್ ಮುಗಿದೋಗಿದೆ. ಮ್ಯಾಪಿಂಗ್ ಮುಗಿದೋಗಿರುವಂಥದ್ದು ಹೊರಗಡೆ ಇಟ್ಟಿದ್ದಾರಲ್ಲ ಅನ್ಮ್ಯಾಪ್ಡ್ ಪರ್ಸನ್ಸ್ದ, ಅವ್ರದ್ದು ಸೇರಿಸುವಂಥದ್ದಕ್ಕೆ ಅಬ್ಜೆಕ್ಷನ್ಸ್ ಕರೆದಿದ್ದಾರೆ. ಅಬ್ಜೆಕ್ಷನ್ಸ್ಗೆ ಯಾವ್ಯಾವ ಡಾಕ್ಯುಮೆಂಟ್ ಕೊಡಬೇಕು ಅಂತ ನಾನು ಹೇಳಿದ್ನಲ್ಲ. ಈಗ ನಮ್ಮ ಅಪ್ಪಂದು ಐಡೆಂಟಿ ಕಾರ್ಡ್ ಕೊಡಬೇಕು, ನಮ್ಮ ಅಪ್ಪಂದಿಲ್ಲ ನಮ್ಮ ತಾತಂದು ಕೊಡಬೇಕು. ನಮ್ಮ ತಾತ ಯಾರು ಅಂತ ನಾನು ಕೇಳಿಲ್ಲ, ನೋಡೂ ಇಲ್ಲ. ನಾನು ತಾತನ ತಗೊಂಬರ್ಬೇಕು. ನಮ್ಮ ತಾತ ಯಾವ ಓಟ್ ಹಾಕೋದು 1956ನೇ ಇಸ್ವಿನಲ್ಲಿ ಅದನ್ನು ತಗೊಂಬರ್ಬೇಕು. ಅದಿಲ್ಲ ಅಂದರೆ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಈ ಫಾರಿನರ್ಸ್ಗೆ ಇರುವಂಥ ಒಂದು ಸರ್ಟಿಫಿಕೇಟ್, ಅದು ಸಿಗಲಿಲ್ಲ. ನಾನು ಪಾಸ್ಪೋರ್ಟ್ ತರಬೇಕು. ಅದು ಸಿಗಲಿಲ್ಲ ಅಂದರೆ ಇನ್ನೊಂದು ಯಾವುದೋ ಒಂದು ಡಾಕ್ಯುಮೆಂಟ್ ಕೇಳ್ತಾನೆ ಅವನು. ಯಾವುದು ಸಿಗದೇ ಇರುವಂಥ ಡಾಕ್ಯುಮೆಂಟ್ಗಳನ್ನ ಕೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈಗ ಮ್ಯಾಪಿಂಗ್ ಮುಗಿದೋಗಿರೋ ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ 5,55,00,000 ಮತದಾರರಿದ್ದಾರೆ. ಅದರಲ್ಲಿ 75,22,000 ಮತದಾರನ ಹೊರಗಿಟ್ಟಿದ್ದಾರೆ.
75 ಲಕ್ಷ ಮತದಾರರನ್ನು ಅನ್ಮ್ಯಾಪ್ ಮಾಡಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ಟು ನಮ್ಮ ಬಿ ಜೆ ಪಿಯವ್ರದ್ದು ಎಲೆಕ್ಷನ್ ಕಮಿಷನ್ ಇಂಡಿಯಾ ಮೂಲಕ ಕರ್ನಾಟಕದಲ್ಲಿ ಗೆಲ್ಲುವಂಥದ್ದಕ್ಕೆ ಇದು ಒಂದು ಕುತಂತ್ರದ ಹುನ್ನಾರ ಈಗಾಗಲೇ ಶುರು ಮಾಡಿದ್ದಾರೆ. ಅದಕ್ಕೆ ಯಾವ ಕಾರಣಕ್ಕೂ SIR ಅವ್ರು ಮಾಡ್ತಾ ಇರುವಂಥ SIR ನಾವು ಅಕ್ಸೆಪ್ಟ್ ಮಾಡ್ಕೊಂಬಾರ್ದು ಅಂತ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡುವಂಥದ್ದಕ್ಕೆ ನಾವೀಗ ತಯಾರಿ ಮಾಡ್ತಾಯಿದ್ದೀವಿ. 4ನೇ ತಾರೀಕು ಎಲ್ಲ MLAಗಳನ್ನು ಸೋತಿರೋ MP ಗಳನ್ನು ಸೇರಿ ಕರೆದವ್ರೆ. ನಾನು MP ಅಭ್ಯರ್ಥಿಯಾಗಿದ್ದೆ ನನ್ನ ಕ್ಷೇತ್ರದಲ್ಲಿ. ಅಲ್ಲಿ ಮೀಟಿಂಗ್ ಕರೆದವ್ರೆ ಬೆಂಗಳೂರಲ್ಲಿ. ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ನೋಡೋಣ. ನನ್ನ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆನಲ್ಲಿ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದ್ದಾವೆ. 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ 3,43,000 ಮತದಾರನ ತೆಗೆದವ್ರೆ. ನೀವು ಅವನ್ನ ಎಲೆಕ್ಷನ್ ಕಮಿಷನ್ DCNRನ ಕೇಳಿದರೆ ತೆಗ್ದಿಲ್ಲ ಸ್ವಾಮಿ, ಪೆಂಡಿಂಗ್ ಇಟ್ಟಿದ್ದೀವಿ ಅಂತಾರೆ. ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಇಸ್ ನಥಿಂಗ್ ಬಟ್ ತೆಗ್ದಿದ್ದಾರೆ ಅಂತ ಅರ್ಥ. ಅದು ಲಾಸ್ಟ್ವರೆಗೂ ಪೆಂಡಿಂಗೇ ಇಡ್ತಾರೆ. ವೆಸ್ಟ್ ಬೆಂಗಾಲ್ 92 ಲಕ್ಷ ಮತದಾರನ ಹೊರಗಡೆ ಇಟ್ಟರು. ಅದನ್ನು 50-60 ಜಡ್ಜ್ಗಳ ಮೂಲಕ, ಟ್ರಿಬ್ಯುನಲ್ ಮೂಲಕ ಸಮಸ್ಯೆಗಳನ್ನು ಆಲಿಸಿ ಅವಳನ್ನ ಹೊರಗಡೆ ತಗೊಳ್ಳುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತು. ಎಷ್ಟು ಜನ ತಗೊಳಕ್ಕಾಯ್ತವರು? ಬರೀ 3,000-4,000 ಅಷ್ಟೇ ಒಳಗಡೆ ತಗೊಳಕ್ಕಾಗಿದ್ದವರು. ಆ ಥರ ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ ಆಲ್ರೆಡಿ. ಇದು ದೊಡ್ಡ ಮಟ್ಟದ ಆಂದೋಲನ ಆಗಬೇಕಿದು. ಕರ್ನಾಟಕದಲ್ಲಿ ನಾವು ಮಾಡ್ತೀವಿ 100%. ಎಸ್ ವೀಕ್ಷಕರೇ, ಇದಿಷ್ಟು ಎಂ ಲಕ್ಷ್ಮಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಜ ಜೊತೆ ಜೋಯಲೇಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.